ಬ್ರಹ್ಮ ಜಿಜ್ಞಾಸ ಓಂ. ಈ ಜಗತ್ತಿನಲ್ಲಿ ಇರುವವನು ಜೀವ ಒಬ್ಬನೇ. ಜೀವನಿಗಿಂತ ಭಿನ್ನನಾದಂತಹ ಪರಮಾತ್ಮ ಇದ್ದಾನೆ ಅಂತ ಅನ್ನೋದು ನಮಗೆ ಯಾವುದೇ ಪ್ರಮಾಣದಿಂದ ಸಿದ್ಧ ಅಲ್ಲ. ಆ ಜೀವನ ಜ್ಞಾನ ಅಂತ ಅನ್ನೋದು ನಮ್ಗೆಲ್ಲರಿಗೂ ಕೂಡ ನಮ್ಮ ಪ್ರತ್ಯಕ್ಷದಿಂದಲೇ ಸಿದ್ಧ ಆಗಿದೆ. ಆದ್ರೆ ಆ ಜ್ಞಾನವನ್ನು ಪಡ್ಕೊಂಡಿದ್ದು ಕೂಡ ನಮಗೆ ಮೋಕ್ಷ ಏನೂ ಆಗಿಲ್ಲ. ಆದ್ರಿಂದ ಈ ಆತ್ಮಜ್ಞಾನ ಅನ್ನೋದಂಥದ್ದು ಏನಿದೆ, ಆ ಆತ್ಮಜ್ಞಾನವನ್ನು ಪಡ್ಕೊಂಡ್ರು ಕೂಡ ಪ್ರಯೋಜನ ಏನೂ ಇಲ್ಲ ಅಂತ ಆಯ್ತು. ಪ್ರಯೋಜನ ಏನೂ ಇಲ್ಲ ಅಂತ ಆದಾಗ ಆ ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಯಾವ ಅಧಿಕಾರಿ ತಾನೇ ಮುಂದೆ ಬರಬೇಕು? ಅಧಿಕಾರಿಯು ಪ್ರಯೋಜನ ಇಲ್ಲ ಆದ್ರಿಂದ ಅಧಿಕಾರಿಯೂ ಇಲ್ಲ. ಅಧಿಕಾರಿ ಇಲ್ಲ ಆದ್ರಿಂದ ಮೊದಲನೇದಾಗಿ ವಿಷಯ ಇಲ್ಲ ಅಂತ ಆಗಿತ್ತು. ವಿಷಯ ಇಲ್ಲ ಆದ್ರಿಂದ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಆದ್ರಿಂದ ಅಧಿಕಾರಿ ಇಲ್ಲ. ಅಧಿಕಾರಿ ಇಲ್ಲ ಆದ್ರಿಂದ ಅಧಿಕಾರಿ, ಪ್ರಯೋಜನ, ವಿಷಯ ಇತ್ಯಾದಿಗಳ ನಡುವಿನ ಸಂಬಂಧವೂ ಕೂಡ ಇಲ್ಲ ಅಂತ ಈ ವಿಷಯ ಹಿಂದೆ ಬಂದಿತ್ತು. ಅದಕ್ಕೆ ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. ಈ ಶಾಸ್ತ್ರಕ್ಕೆ ವಿಷಯ ಇಲ್ಲ ಅಂತ ಹೇಳ್ಬೇಡಿ. ಯಾಕಂದ್ರೆ ಭಗವಂತನೇ ಇಲ್ಲಿ, ವಿಷ್ಣು ಎಂಬ ಭಗವಂತನೇ ಇಲ್ಲಿ ವಿಷಯ. ಅವನಿಗೆ ವಿಷ್ಣು ಅಂತ ಯಾಕೆ ಹೆಸರು? ಅವನು ದೇಶತಃ, ಕಾಲತಃ, ಗುಣತಃ ಅಪರಿಚ್ಛಿನ್ನ. ಪರಿಚ್ಛಿನ್ನ ಅಂದ್ರೆ ಸೀಮಿತವಾದಂತ. ಇವನು ಎಲ್ಲ ದೃಷ್ಟಿಯಿಂದಲೂ, ದೇಶ ಕಾಲತಃ ಎಲ್ಲಾ ದೃಷ್ಟಿಯಿಂದಲೂ ಕೂಡ ಅಪರಿಚ್ಛಿನ್ನನಾಗಿದ್ದಾನೆ. ಎಲ್ಲ ದೇಶಗಳಲ್ಲೂ ಇದ್ದಾನೆ, ಮತ್ತೆ ಎಲ್ಲಾ ಕಾಲದಲ್ಲೂ ಕೂಡ ಇದ್ದಾನೆ. ಅವನಿಗಿರುವಂತಹ ಗುಣಗಳು ಕೂಡ ಅನಂತವೇ ಆಗಿವೆ. ಹೀಗೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಈತ ಅನಂತ ಆಗಿದ್ದಾನೆ. ಇದು ವಿಷ್ಣು ಶಬ್ದದ ಅರ್ಥ. ಇಂಥ ವಿಷ್ಣು ಎಂಬ ಬ್ರಹ್ಮನೇ ಇಲ್ಲಿ ಜಿಜ್ಞಾಸ್ಯ, ಹೊರತು ಜೀವ ಅಲ್ಲ. ಜೀವನ ಜ್ಞಾನ ನಮ್ಗೆಲ್ಲ ಇರಬಹುದು, ಆದ್ರೆ ಇಂಥ ಗುಣ ವಿಶಿಷ್ಟವಾದಂತಹ ಪರಮಾತ್ಮನ ತತ್ವಜ್ಞಾನ ಅಂತನ್ನೋದು ನಮ್ಗೆ ಯಾರಿಗೂ ಕೂಡ ಇಲ್ಲ. ಆದ್ರಿಂದ ಆ ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಇಂಥ ಒಂದು ಶಾಸ್ತ್ರದ ಅವಶ್ಯಕತೆ ಇದೆ ಅಂತ ಅದರ ಅರ್ಥ. ಭಗವಾನೇವ ವಿಜಿಜ್ಞಾಸ ಅತಃ ಪದೋಕ್ತಾಭ್ಯಾಂ ಅಧಿಕಾರಿ ಫಲಾಭ್ಯಾಂ. ಈಗ ಅಥ ಮತ್ತು ಅತಃ ಅಂತ ಎರಡು ಶಬ್ದಗಳಿದೆಯಲ್ಲ ಮೂಲದಲ್ಲಿ, ಸೂತ್ರದಲ್ಲಿ, ಅವೆರಡೂ ಶಬ್ದಗಳಿಂದ ಅಧಿಕಾರಿ ಮತ್ತು ಸೂಚನೆ ಮಾಡಿದೆ. ಅಥ ಅಂದ್ರೆ ಅಧಿಕಾರ ಸಂಪತ್ತಿಯನ್ನು ಪಡೆದ ನಂತರ ಶಾಸ್ತ್ರವನ್ನು ಓದಲಿಕ್ಕೆ ಬೇಕಾದಂತಹ ಅಧಿಕಾರ ಅನ್ನೋದು ಮೊದಲು ಸಿದ್ಧ ಆಗ್ಬೇಕು ನಮ್ಗೆ. ಅಂತ ಅಧಿಕಾರ ಸಿದ್ಧ ಆಗಿಬಿಟ್ರೆ ಆ ಅಧಿಕಾರವನ್ನು ಪಡ್ಕೊಂಡಾದ ಬಳಿಕ, ಹಾಗಾದ್ರೆ ಅಧಿಕಾರ ಅಂದ್ರೆ ಏನು? ಅದನ್ನು ಮುಂದೆ ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ಕಡೆಗಳಲ್ಲಿ ನಾವು ನೋಡ್ತೀವಿ. ಅಧಿಕಾರ ಅಂದ್ರೆ ಈ ಶಮದಮಾದಿ ಸಂಪತ್ತಿ, ವೈರಾಗ್ಯ, ಇವೇ ಅಧಿಕಾರ. ಅಂತ ಅಧಿಕಾರವೇ ಮುಖ್ಯ. ಆ ಅಧಿಕಾರದನ್ನ ಪಡೆದಾದ ಮೇಲೆ ಮತ್ತೆ ಅತಃ ಫಲವೂ ಕೂಡ ಇರುವುದರಿಂದ, ಅಥ ಅನ್ನುವುದಕ್ಕೆ ಅನಂತ ಅಂತ ಅರ್ಥ. ಮತ್ತೆ ಅತಃ ಅಂದ್ರೆ ಫಲ ಇರುವುದರಿಂದ ಅಂತ ಅರ್ಥ. ಈ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿದ್ರಿಂದ ಸಂಸಾರದ ದುಃಖ ಪರಿಹಾರ ಮತ್ತು ಮೋಕ್ಷ ಪ್ರಾಪ್ತಿ ಅನ್ನುವಂತಹ ಫಲವೂ ಕೂಡ ಇದೆ. ಇವೆಲ್ಲದರಿಂದ ಈ ಜಿಜ್ಞಾಸೆಯನ್ನ ಮಾಡಬಹುದು ಅಂತ ಅರ್ಥ. ಹೀಗೆ ಅಧಿಕಾರ ಸಂಪತ್ತಿ ಮತ್ತು ಫಲ ಎರಡೂ ಕೂಡ ಇರಬೇಕು. ಅದರ ಜೊತೆಗೆ ಶ್ರವಣ, ಮನನ, ಧ್ಯಾನ ರೂಪವಾದಂತಹ ಜಿಜ್ಞಾಸೆಯನ್ನ ಮಾಡಬೇಕು. ಆ ಜಿಜ್ಞಾಸೆಗೆ ಭಗವಂತನೇ ವಿಷಯ ಅಂತ ಅರ್ಥ. ಶ್ರವಣ, ಮನನ, ಧ್ಯಾನ ರೂಪ ಜಿಜ್ಞಾಸೆಯ ವಿಷಯೀ ಕರ್ತವ್ಯ. ಈ ವಿಷಯ ನನಗೂ ಒಂದು ರೀತಿ ಹೊಸದು ಕಾಣಿಸ್ತದೆ. ಸಾಮಾನ್ಯವಾಗಿ ನಾವು ಜಿಜ್ಞಾಸ ಅಂದ್ರೆ ಜ್ಞಾತು ಇಚ್ಛಾ ಅಂತ ಹೇಳ್ತೇವೆ, ತಿಳ್ಕೊಳ್ಳಿಕ್ಕೆ ಇಚ್ಛೆ ಅಂತ. ಹಾಗಾಗಿ ಜಿಜ್ಞಾಸ ಮಾಡೋದಂದ್ರೆ ಯಾರು ಹೇಳಿದ್ದನ್ನ ಮೊದಲು ನಾವು ತಿಳ್ಲಿಕ್ಕೆ ಅಪೇಕ್ಷೆ ಪಡೋದು, ಮುಂದೆ ಯಾರು ಹೇಳಿದ್ದನ್ನ ಕೇಳೋದು. ಇಷ್ಟಕ್ಕೆ ನಾವು ಜಿಜ್ಞಾಸೆ ಅಂತ ಸಾಮಾನ್ಯವಾಗಿ ಅಂತೀವಿ. ಆದ್ರೆ ಜಿಜ್ಞಾಸೆ ಅಂದ್ರೆ ಅಷ್ಟೇ ಅಲ್ಲ, ಶ್ರವಣ, ಮನನ, ಧ್ಯಾನ ಇದಕ್ಕೆ ಜಿಜ್ಞಾಸೆ ಅನ್ಬೇಕು ಅನ್ನೋದು ಇದೊಂದು ಹೊಸ ಅಂಶ. ಮೊದಲು ಶಾಸ್ತ್ರದ ಮೂಲಕ ಅಥವಾ ಗುರುಗಳ ಮೂಲಕ ಶ್ರವಣ ಮಾಡಬೇಕು. ಆ ಶ್ರವಣ ಮಾಡಿದ್ದನ್ನ ನಂತರ ಮನನಕ್ಕೆ ತಂದ್ಕೋಬೇಕು. ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೊಂದು ಕಡೆ ಹೇಳ್ತಾರೆ,
ನನಗೆ ಏನೇನು ಆಕಸ್ಮಿಕವಾಗಿ ರಾಷ್ಟ್ರದ್ದು ನಿಮಗೆ ಹೇಳ್ತೇನೆ. ಶೂನ್ಯಾದ್ ಯಾವ್ದು ಅಜ್ಞಾನ, ಎಲ್ಲಿವರೆಗೆ ನಮ್ಗೆ ಅಜ್ಞಾನ ಅನ್ನೋದಿದೆಯೋ ಅಲ್ಲಿವರೆಗೆ ಶ್ರವಣ ಮಾಡ್ತಾನೆ ಇರಬೇಕು. ವಿಜ್ಞಾನ ಅನ್ನೋದು ಇರಬೇಕು ಮತ್ತೆ ಅಜ್ಞಾನ ಅನ್ನೋದು ಇದೆ ಅಂತ ನಮ್ಗೆ ಗೊತ್ತಿರಬೇಕು. ಗೊತ್ತೇ ಇಲ್ಲದೆ ಹೋದ ಏನು ಶ್ರವಣ ಮಾಡ್ಲಿಕ್ಕೆ ಆಗೋದಿಲ್ಲ. ಮತಿನಿ ಯಾವ್ದು ಅಯುಕ್ತತ, ನಾವು ಶ್ರವಣ ಮಾಡಿದ ಸಂಗತಿ ನಮಗೆ ಮನವರಿಕೆ ಆಗುವ ತನಕವೂ ಮನನ ಮಾಡ್ತಾ ಇರಬೇಕು. ಮತ್ತೆ ಧ್ಯಾನ ಅಂತೂ ಯಾವ ದೀಕ್ಷಾಸ್ಯ, ದೀಕ್ಷಾ ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ, ಆ ಸಾಕ್ಷಾತ್ಕಾರ ಆಗುವವರೆಗೂ ಈ ಧ್ಯಾನವನ್ನು ಕೂಡ ಮಾಡ್ತಾ ಇರಬೇಕು ಅಂತ ಒಂದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದ್ ಕಡೆ ಹೇಳ್ತಾರೆ. ಹಾಗಾಗಿ ಶ್ರವಣ ಮನನ ಧ್ಯಾನ ಈ ಮೂರು ಕೂಡ ಜಿಜ್ಞಾಸೆ ಅಂತಾನೆ ಕಲ್ಸ್ಕೊಳ್ತದೆ. ಈ ಜಿಜ್ಞಾಸೆಗೆ ವಿಷಯನಾಗಿದ್ದಾನೆ ಈ ಪರಮಾತ್ಮ ಅಂತ ಅರ್ಥ. ಈ ಜಿಜ್ಞಾಸೆ ಎಂಥದ್ದು ಅಂದ್ರೆ ಅಧಿಕಾರ ಮತ್ತು ಫಲ ವಿಶಿಷ್ಟವಾದದ್ದು. ವಿಶಿಷ್ಟಯ ಜಿಜ್ಞಾಸಯ ಅಂತ ಹೇಳಿದರೆ ಆ ಜಿಜ್ಞಾಸ ಅನ್ನೋ ಸ್ತ್ರೀಲಿಂಗ ಆದ್ದರಿಂದ ವಿಶಿಷ್ಟಯ ಅಂತ ಸ್ತ್ರೀಲಿಂಗದ ಶಬ್ದದಲ್ಲಿ ಪ್ರಯೋಗ ಮಾಡಿದ್ದಾರೆ. ಹೀಗೆ ಅಧಿಕಾರ ಸಂಪತ್ತಿ ಮತ್ತು ಫಲದಿಂದ ವಿಶಿಷ್ಟವಾದಂತಹ ಏನೊಂದು ಜಿಜ್ಞಾಸ ಇದೆ, ಆ ಜಿಜ್ಞಾಸೆಗೆ ಈ ಭಗವಂತ ವಿಷಯನಾಗ್ತಾನೆ, ವಿಷಯೀಕರಿಸಿಕೊಳ್ಳಲ್ಪಡಬೇಕು ಅವನು. ನಾವು ಅವನನ್ನ ವಿಷಯನನ್ನಾಗಿ ಮಾಡಬೇಕು ನಮ್ಮ ಜಿಜ್ಞಾಸೆಗೆ ಅಂತ ಅರ್ಥ. ತದ್ವಿಷಯ ಸಹ ಕಾರ್ಯ ಇದೆ ಆವತ್ತು ಭಗವಂತನ ಕುರಿತಾಗಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನ ಮಾಡಬೇಕು ಅಂತ ಅದರ ತಾತ್ಪರ್ಯ. ನ ಜೀವ, ಜೀವ ಇಲ್ಲಿ ವಿಷಯನೇ ಅಲ್ಲ. ಏನ ತದ್ವಿಜ್ಞಾಸಸ್ವ ಇತಿ ಯುಕ್ತಿ ಅಯುಕ್ತಾಸ್ಯ, ಜೀವನೇ ವಿಷಯನಾಗಿದ್ರೆ ಆ ಜೀವನ ಕುರಿತಾದಂತಹ ಜಿಜ್ಞಾಸೆಯನ್ನು ಮಾಡುವಂತ ಯಾರಾದ್ರೂ ಹೇಳಿದ್ರೆ ಯಾಕೆ ಮಾಡಬೇಕು, ನಮಗೆ ಜೀವನ ಜ್ಞಾನ ಈಗಾಗಲೇ ಇದೆಯಲ್ವಾ ಅಂತ ಪ್ರಶ್ನೆ ಬರ್ತಿತ್ತು. ಜೀವ ಇಲ್ಲಿ ವಿಷಯನೇ ಅಲ್ಲ, ವಿಷಯ ಪರಮಾತ್ಮ. ಅವನ ಕುರಿತಾದಂತಹ ಪೂರ್ಣವಾದ ಜ್ಞಾನ ನಮ್ಗಿಲ್ಲ. ಪರಮಾತ್ಮ ಅಂತ ಇಷ್ಟೇ ಗೊತ್ತಿರಬಹುದು, ಆತನ ಸಕಲ ಗುಣಗಳು ಕಾರ್ಯಗಳು ಇತ್ಯಾದಿ ರೂಪವಾಗಿ ಸಮೇತವಾದಂತಹ ಜ್ಞಾನ ನಮ್ಗಿಲ್ಲ. ಆದ್ರಿಂದ ಆ ಜ್ಞಾನಕ್ಕಾಗಿ ನಾವೆಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಕು ಅಂತ. ಅಲ್ಲಿ ವಿಷ್ಣುದೇವ ದೇಶ ಕಾಲ ಗುಣ ಪರಿಚ್ಛೇದ ರೂಪ ವ್ಯಾಪ್ತಿಮಾನ್, ವ್ಯಾಪ್ತಿ ಉಳ್ಳಂತವನು. ವಿಷ್ಣು ಎಂಬ ಶಬ್ದಕ್ಕೆ ವ್ಯಾಪ್ತಿ ಅಂತ ಅರ್ಥ. ಅದನ್ನ ಮುಂದೆ ಒಂದು ವಿಷ್ಣು ವ್ಯಾಪ್ತವನ್ನು ಒಂದು ಧಾತುವಿನ ಮೂಲಕ ಅದನ್ನ ತಿಳಿಸ್ತಾರೆ. ಈ ವಿಷ್ಣು ವ್ಯಾಪ್ತಿ ಅಂತ ಅರ್ಥ ಇದೆ. ವ್ಯಾಪ್ತ ಸರ್ವಾನಿಮಾನ್ ದೇಶಾನ್ ಯತಸ್ಥಿಷ್ಠತಿ ತಿಷ್ಠತಿ ಕೇಶವ ಅತ ವಿಷ್ಣುನಾಮಾಸಿ ಧಾತೋ ವ್ಯಾಪ್ತೇಶ್ಚ ದೋಷ. ಈ ವಿಷ್ಣು ಧಾತುವಿಗೆ ವ್ಯಾಪ್ತಿ ಅನ್ನುವಂಥ ಒಂದು ಅರ್ಥವೂ ಇದೆ ಅಂತ ಅನ್ನೋದನ್ನ ಹರಿವಂಶವೇ ತಿಳಿಸಿದೆ. ಇವತ್ತಿಗೂ ಕೂಡ ಶ್ಲೋಕ ಉಪಲಬ್ಧ ಇದೆ ಹರಿವಂಶದಲ್ಲಿ. ಅದರಿಂದ ಅದೊಂದು ಆ ಶ್ಲೋಕವನ್ನು ಆಚಾರ್ಯ ಸರ್ವಮೂಲ್ಯದಲ್ಲಿ ಕೋಟ್ ಮಾಡಿಲ್ಲ, ಸುಮ್ಮನೆ ನನಗೆ ನೆನಪಿಗೆ ಬಂತು ಅಂತ ಹೇಳಿದೆ. ಆದ್ರಿಂದ ವಿಷ್ಣು ಅಂದ್ರೆ ವ್ಯಾಪ್ತಿ ಉಳ್ಳವನು ಅಂತ ಅರ್ಥ. ಎಂಥ ವ್ಯಾಪ್ತಿ ಅದು ಅಂದ್ರೆ ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ ಮತ್ತು ಗುಣತಃ ವ್ಯಾಪ್ತಿ. ಹೀಗೆ ವ್ಯಾಪ್ತಿ ಉಳ್ಳಂಥವನೇ ವಿಷ್ಣು. ಆ ವ್ಯಾಪ್ತಿ ಅಂತ ಅನ್ನೋದು ಮೂರು ಥರದ ವ್ಯಾಪ್ತಿ. ಇಂಥ ವ್ಯಾಪ್ತಿ ಉಳ್ಳಂತಹ ಭಗವಂತನೇ ವಿಷ್ಣು ಎಂಬ ಭಗವಂತನೇ ಇಲ್ಲಿ ವಿಜಿಜ್ಞಾಸ್ಯ. ಅವನ ಜ್ಞಾನ ನಮ್ಗೆ ಆಗ್ಬೇಕಾಗಿದೆ. ಆದ್ರಿಂದ ಅವನ ವಿಷಯನಾಗಿದ್ದಾನೆ, ಜೀವ ವಿಷಯ ಅಲ್ಲ ಅಂತ ಅದರ ಅಭಿಪ್ರಾಯ. ನೋಡಿ ಯಾವ ವಾಕ್ಯ ಮೇಲೆ ಭಗವಾನಿಗೂ ಜಿಜ್ಞಾಸ್ಯ. ಮತ್ತು ಅಥ ಮತ್ತು ಅತಃ ಅಂತ ಎರಡು ಶಬ್ದ ಇದೆಯಲ್ಲ, ಅದು ಅಧಿಕಾರ ಸಂಪತ್ತಿಯನ್ನು ಪಡೆದಾದ್ಮೇಲೆ ಮತ್ತು ವಿಷಯ ಇರೋದ್ರಿಂದ ಅಂತ ಎರಡು ಅರ್ಥವನ್ನು ಸೂಚನೆ ಮಾಡ್ತದೆ. ಅದಲ್ಲದೆ ಎರಡು ಕೂಡ ಮಾಂಗಲಿಕ. ಎರಡೂ ಕೂಡ ಆ ಶಬ್ದ ಶ್ರವಣದಿಂದಲೇ ಮಂಗಲ ಆಗ್ತದೆ. ಹೆಚ್ಚಿನ ಬೇರೆ ಮಂಗಲಾಚರಣೆ ಮಾಡ್ಬೇಕಾಗಿಲ್ಲ. ಮುಂದೆ ಬ್ರಹ್ಮ ಅಂತಿದೆ, ಬ್ರಹ್ಮ ಶಬ್ದದಿಂದ ಭಗವಂತನ ಹೇಳುವುದು ಮಂಗಲವೇ. ಅದಕ್ಕಿಂತ ಮುಂಚೆ ಅಥ ಮತ್ತು ಅತಃ ಅಂತಂದು ಎರಡು ಕೂಡ ಮಾಂಗಲಿಕವೇ. ಅದನ್ನ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅಥಾತ ಶಬ್ದ ಪೂರ್ವಾಣಿ ಶಾಸ್ತ್ರಾಣಿ ನಿಖಿಲಾನ್ಯತೆ ದ್ವಾವೇತೌ ಬ್ರಹ್ಮಣ ಓಂಕಾರಸ್ಯ ಅಥ ಶಬ್ದಸ್ಯ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಭಿತ್ವಾ ವಿನಿರ್ಯಾತ ತಸ್ಮಾನ್ ಮಾಂಗಲಿಕಾ ಉಭೌ. ಓಂಕಾರ ಮತ್ತು ಅಥ ಅನ್ನೋ ಶಬ್ದ ಎರಡೂ ಕೂಡ ಪರಮಾತ್ಮನ ಕಂಠದಿಂದ ಹೊರಗೆ ಬಂದಿದ್ದರಿಂದ ಅವೆರಡೂ ಕೂಡ ಮಾಂಗಲಿಕನೇ. ಓಂ ಮತ್ತು ಅಥ ಮತ್ತು ಅತಃ ಎಂಬ ಶಬ್ದವನ್ನು ಕೂಡ ಎಲ್ಲ ಕಡೆ ಶಾಸ್ತ್ರದಲ್ಲಿ ಆರಂಭದಲ್ಲಿ ಪ್ರಯೋಗ ಮಾಡ್ತಾರೆ.
ನೋಡಿ ಆ ವಾಕ್ಯದಲ್ಲಿ. ಸರಿ ನೋಡ್ಕೊಂಡಿರ್ತೀನಿ. ಆಯ್ತು. ನಮಸ್ಕಾರ.